ವಿನಯ್ ಕುಲಕರ್ಣಿ ಪರವಾಗಿ ಕಾಂಗ್ರೆಸ್ ಪಕ್ಷದಿಂದ ಮೌನ ಮೆರವಣಿಗೆಯನ್ನು ಮಾಡಿದ್ವಿ. ಮೌನ ಮೆರವಣಿಗೆ ಮಾಡೋದರ ಮೂಲಕ ನಾವು ಎರಡು ಸಂದೇಶವನ್ನು ಕೊಡಬೇಕಾಗಿತ್ತು. ಮೊದಲನೇ ಸಂದೇಶ, ವಿನಯ್ ಕುಲಕರ್ಣಿಯವರೇ, ನೀವು ಏಕಾಂಗಿ ಅಲ್ಲ, ನಿಮ್ಮೊಂದಿಗೆ ಜನಸಮುದಾಯ ಇದೆ, ನೀವು ಎದೆಗುಂದಬೇಕಾಗಿಲ್ಲ, ನೀವು 100ಕ್ಕೆ 100ರಷ್ಟು ನೀವು ಅಮಾಯಕರಿದ್ದೀರಿ, ನಿರಪರಾಧಿಯಾಗಿ ನೀವು ಹೊರಗೆ ಬರಲಿ ಅಂತ ನಾವೆಲ್ಲರೂ ಕೂಡ ಒಂದು ಮೌನ ಮೆರವಣಿಗೆ. ಇನ್ನೊಂದು, BJP ಷಡ್ಯಂತ್ರ ಮಾಡಿ ಯಾವುದು ತನಿಖೆ ಮುಗಿದು ಆರೋಪಣಾ ಪಟ್ಟಿಯನ್ನು ಸಲ್ಲಿಸಿ ನ್ಯಾಯಾಲಯದ ವ್ಯವಸ್ಥೆಯೊಳಗೆ ವಿಚಾರಣೆಯಾಗಿ ಅಂತಿಮ ಘಟ್ಟಕ್ಕೆ ಬಂದಿತ್ತು, ಆ ಸಂದರ್ಭದಲ್ಲಿ ಅದನ್ನು CBI ಕೊಟ್ಟರು. CBI ಕೊಡಲಿಕ್ಕೆ ಒಂದು ಷಡ್ಯಂತ್ರ ಏನಾದರೂ ಮಾಡಿ ಮನುಷ್ಯನ ಮುಗಿಸ್ಬೇಕು ಅಂತ ಮಾಡಿದರು. ಆದರೂ ಕೂಡ ಜನರು ಯಾರು ಜನನಾಯಕರದಾರೆ ಅವ್ರು ಜೈಲಿನಾಗಿದ್ದರು, ಬೇಲ್ ಆಗಿರಲಿಲ್ಲ. ಜನರು ಕಾರ್ಯಾಂಗ ನ್ಯಾಯಾಂಗ ನಿಮ್ಮ ಶಾಸಕಾಂಗ ಏನೇ ಇರಲಿ, ಜನರು ನಮ್ಮದು ಒಂದೇ ಆದಂಥ ಒಂದು ಅಂಗ, ನಾವು ವಿನಯ್ ಕುಲಕರ್ಣಿ ಪರವಾಗಿರ್ತೀವಿ ಅಂತಂದು ದೊಡ್ಡ ಸಂಖ್ಯೆಯೊಳಗೆ ಅವನ ಪರವಾಗಿ ಮತವನ್ನು ಹಾಕಿ 20,000ಕ್ಕಿಂತಲೂ ಹೆಚ್ಚು ಮತಗಳಂತರಿಂದ ಆರಿಸ್ಕೊಂಡ್ಬಂದರು. ಆ ಜನಸಮುದಾಯದಲ್ಲಿ ಒಂದು ಬಹಳ ನೋವನ್ನು ಕಾಡ್ತಾ ಇತ್ತು ಅವರಿಗೆ ಶಿಕ್ಷೆ ಆದ ನಂತರ. ಅದಕ್ಕೆ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು, ನೀವೇನು ಹೆದರಬೇಕಾಗಿಲ್ಲ, ನಿಮ್ಮೊಂದಿಗೆ ಇದ್ದೇವೆ ಅಂತ ಅನ್ನೋದು ಒಂದು. ಮತ್ತು BJP ಷಡ್ಯಂತ್ರ ಏನಿತ್ತಲ್ಲ, ಷಡ್ಯಂತ್ರದ ಬಗ್ಗೆ ಪ್ರತಿಭಟನೆ ಮಾಡಿ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೇವೆ. BJP ಅಧಿಕಾರಕ್ಕೆ ಬಂದು ಮೊದಲನೇ ಕ್ಯಾಬಿನೆಟ್ದೊಳಗೆ ಡಿಸಿಷನ್ ತೊಗೊಂಡಾರೆ, ಫಸ್ಟ್ ಕ್ಯಾಬಿನೆಟ್ದೊಳಗೆ ಡಿಸಿಷನ್ ತೊಗೊಂಡಾರೆ. ಆನಂತರ ಪ್ರಕರಣ ಕೋರ್ಟ್ನೊಳಗೆ ವಿಚಾರಣೆ ಹಂತ ಮುಗಿದು ಸಾಕ್ಷಿ ಎಲ್ಲ ಮುಗಿದು ಆರೋಪಿ ಸ್ಟೇಟ್ಮೆಂಟ್ ಇತ್ತು, ಅವಾಗ 330 ಸ್ಟೇಟ್ಮೆಂಟ್ ಇತ್ತು. ಆ ಸಂದರ್ಭದೊಳಗೆ ಅವರು CBIಗೆ ಇನ್ವೆಸ್ಟಿಗೇಷನ್ ಕೊಟ್ಟರು. ಅದ್ರ ಬಗ್ಗೆ ನಮ್ಮದು ನೋವು ಮತ್ತು ಹೋರಾಟ. 100ಕ್ಕೆ 100 ಒಬ್ಬ ಅಮಾಯಕನಿಗೆ ಶಿಕ್ಷೆ ಮಾಡಿಸ್ಬೇಕನ್ನೋ ಉದ್ದೇಶ ಮಾಡಿದ್ದಾರೆ. ಆದರೆ ಒಂದು ಸಂದೇಶ ಹೋಗಬೇಕಾಗಿದೆ, ಏನೇ ಇದ್ರೂ ಸಹಿತವಾಗಿ ಜನರು ನಿಮ್ಮೊಂದಿಗೆ ಅದಾರ ಅಂತ ಅನ್ನುವಂಥ ಸಂದೇಶ. ಅಷ್ಟೆಲ್ಲ CBIಗೆ ಇನ್ವೆಸ್ಟಿಗೇಷನ್ ಕೊಟ್ಟು ಬೇಲ್ ಅಪ್ಲಿಕೇಶನ್ ಹಾಕಿ ಬೇಲ್ ರಿಜೆಕ್ಟ್ ಆಗಿ ಕೋರ್ಟ್ನಾಗ ಇದ್ದಾಗೂ ಸಹಿತವಾಗಿ ಜನರನ್ನು ಅರೆಸ್ಟ್ ತೊಗೊಂಬರ್ತಾರೆ ಅಂತಂದರೆ ಇವೇನು ಸಂವಿಧಾನ ಪರವಾದಂಥ ವ್ಯವಸ್ಥೆ ಮೀರಿ ಜನರು ಅದಾರಂತ, ಜನರು ವಿನಯ್ ಕುಲಕರ್ಣಿ ಪರವಾಗಿ ಅದಾರ ಅಂತ ಅನ್ನುವಂಥ ಸಂದೇಶ ಜನರಿಗೆ ಹೋಗಬೇಕಾಗಿದೆ ಅನ್ನೋ ಕಾರಣಕ್ಕೆ ಒಂದು ಮೆರವಣಿಗೆ. ಇಂದು ಧಾರವಾಡದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರ ಬೆಂಬಲಾರ್ಥವಾಗಿ ಮೌನ ಮೆರವಣಿಗೆ ಹಾಗೂ ಏನು 2016ರಲ್ಲಿ ನಡೆದಂಥ ಒಂದು ಕೊಲೆಯ ಘಟನೆ ಹಿನ್ನೆಲೆಯಲ್ಲಿ ಮೊನ್ನೆ ತಾನೇ ಸೆಷನ್ ಕೋರ್ಟ್ ಅವರಿಗೆ ತೀರ್ಮಾನವನ್ನು ನೀಡಿತು. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಅದೇ ರೀತಿ ಮೇಲ್ಮನವಿಯನ್ನು ಕೂಡ ನಾವು ಹೈಕೋರ್ಟ್ನಲ್ಲಿ ಈಗಾಗಲೇ ಸಲ್ಲಿಸಿದ್ದೇವೆ. ನಾವು ಈ ಹೋರಾಟ, ಈ ಮೌನ ಮೆರವಣಿಗೆ ನ್ಯಾಯಾಲಯದ ವಿರುದ್ಧ ಅಲ್ಲ, ಈ ನ್ಯಾಯಾಲಯದಲ್ಲಿರುವಂಥ ಕೇಸನ್ನು ಕುತಂತ್ರಿಗಳು ಯಾವ ರೀತಿ ಉಪಯೋಗ ಮಾಡಿಕೊಂಡ್ರು, 2016ರಿಂದ ಅವ್ರ ಮೇಲೆ ಏನು ಷಡ್ಯಂತ್ರಗಳನ್ನು ಮಾಡಿದ್ರು ಅವ್ರ ವಿರುದ್ಧ ಈ ಕಪ್ಪು ಬಟ್ಟೆ ಪ್ರದರ್ಶನವನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಧಾರವಾಡ ಜಿಲ್ಲೆಯ ಜನತೆ, ವಿಶೇಷವಾಗಿ ಧಾರವಾಡ ಕ್ಷೇತ್ರ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ನಾವು ಏನು ಅನ್ನುವಂಥದ್ದನ್ನು ತೋರಿಸ್ತೇವೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಕಪ್ಪು ಬಟ್ಟೆ ಪ್ರದರ್ಶನವನ್ನು ನಾವು ಮಾಡಿದ್ದೇವೆ. ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರಿಗೆ ಧೈರ್ಯವನ್ನು ತುಂಬಲಿಕ್ಕೆ, ಅವರ ಕುಟುಂಬಕ್ಕೆ ಕೂಡ ಧೈರ್ಯವನ್ನು ತುಂಬಲಿಕ್ಕೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನಾಗಿಗೊಳಿಸಿದ್ದಾರೆ. ಯಾಕಂದರೆ ಇಲ್ಲಿವರೆಗೆ ಒಬ್ಬ ಶಾಸಕ ಕ್ಷೇತ್ರಕ್ಕೆ ಬರದಾಡದಂತೆ ನೋಡಿಕೊಂಡ್ರು ಕೂಡ ಸುಮಾರು 20,000ಕ್ಕೂ ಅಧಿಕ ಮತಗಳನ್ನು ನೀಡಿ ಅವರನ್ನ ಗೆಲ್ಲಿಸುವುದನ್ನು ನೋಡಿದರೆ ಆ ವ್ಯಕ್ತಿ ಕೇವಲ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಅನ್ನುವಂಥದ್ದನ್ನು ಇಡೀ ಕ್ಷೇತ್ರದ ಜನತೆ ಮನಗಂಡಿದ್ದಾರೆ. ಅದಕ್ಕೆ ಅವ್ರು ಯಾವುದೇ ಕೂಡ ಧೈರ್ಯಗೊಂದು ಕಾರಣ ಇಲ್ಲ. ಮೇಲ್ಮನೆಯನ್ನು ಸಲ್ಲಿಸಿದ್ದು ಅಲ್ಲಿ ಕೂಡ ನಮಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಅಚಲ ನಂಬಿಕೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಧನ್ಯವಾದ.